ಇಲ್ಲ ಒಂದು ಆ್ಯಡ್ ಮಾಡೋಕ್ಕೆ ಬಾಪು ಅಕ್ಕೋಲೆ ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ. 2019ರಲ್ಲಿ ಸಂಕೀರ್ತ ಅವರೇ ಉತ್ತರ ಕೊಡಿ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಪೇಮೆಂಟ್ಗೆ ಸರ್ಟಿಫೈಡ್ ಅಪ್ರೂವಲ್ ಆಗಿ 5 ತಿಂಗಳು ಆದರೂ ಕೂಡ ಹಣ ಕೊಡ್ತಾ ಇಲ್ಲ, ಯಾಕೆ ಅಂತ ಹೇಳಿ ಪ್ರಶ್ನೆ ಕೇಳಿ. ಈಗ ನೋಡಿ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಗೆ ಇವರು ಹಾಕಿದ್ರೆ ಈಗ ಸರ್ಕಾರ ಕಾಂಗ್ರೆಸ್ನವ್ರದಿದೆ. ಅವರು ದಯಮಾಡಿ ಅಲ್ಲಿ ಹೋಗಿ ಏನ್ ಕಾರಣಕ್ಕೆ ಯಾವ್ದ್ರಿಂದ ವಿಷಯದಲ್ಲಿ ಯಾವ ಹೆಡ್ ಅಲ್ಲಿ ಅವ್ರದ್ದು ಹೋಲ್ಡ್ ಆಗಿದೆ ಅದನ್ನ ಅಲ್ಲೇ ಹೋಗಿ ಪರಿಹರಿಸಬೇಕಾಗತ್ತೆ. ಈಗ ಯಾವ್ದೋ ಚಾನಲ್ ಮುಖದಲ್ಲಿ ನಾವು ಕೂತ್ಕೊಂಡು ಅದಕ್ಕೆ ಉತ್ತರವನ್ನ ಕೊಟ್ಟು ಅದಕ್ಕೆ ಸೊಲ್ಯೂಷನ್ ಕೊಡುವಂತ ಕೆಲಸ ನಾವು ಮಾಡಕ್ಕಾಗಲ್ಲ. ಹಿಂದೆ ಕಾಳಜಿ ಇತ್ತ ಅಂತ ಹೇಳಿ ಅವ್ರ ಪ್ರಶ್ನೆ ಅರ್ಥ ಅಲ್ಲ. ಈಗ ನೋಡಿ, ಪ್ರಶ್ನೆ ಕೇಳೋರು ಕಾಳಜಿ ಇತ್ತ ಅಂದ್ರೆ ಈಗ ನಾವು 2019ರಿಂದ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸೋಮಣ್ಣವರು ನಮ್ಮ ವಸತಿ ಸಚಿವರಾಗಿದ್ರು. ಆವಾಸ್ ಯೋಜನೆ ಮತ್ತೆ ಆಶ್ರಯ ಅಡಿಯಲ್ಲಿ ಸುಮಾರು ಲಕ್ಷಾಂತರ ಮನೆಗಳನ್ನ ನಾವು ಕಟ್ಬಿಟ್ಟು ಕೊಟ್ಟಿದ್ದೀವಿ, ಡೆಲಿವರ್ ಮಾಡಿದೀವಿ. ಬರೀ ನಾವು ಘೋಷಣೆಯನ್ನ ಮಾಡಿಲ್ಲ, ಏನನ್ನ ಹೇಳಿದೀವಿ ಡೆಲಿವರ್ ಮಾಡಿದೀವಿ. ಆ ರೀತಿ ಇವತ್ತು ಯಾಕೆ ಸರ್ಕಾರ ಮಾಡಕ್ ಬರ್ತಾ ಇಲ್ಲ? ಈಗ ನಾನು ಹೇಳ್ತಿರೋಂಥದ್ದು ನೋಡಿ, ನೆರೆ ರಾಜ್ಯದ ಒಂದು ಸಹಾಯ ಹಸ್ತವನ್ನ ಚಾಚುವಂತ ತಪ್ಪಲ್ಲ. ನೀವು ಆಲ್ರೆಡಿ ನೆರೆಗೆ ಸುಮಾರಷ್ಟು ಪರಿಹಾರವನ್ನ ಕೊಟ್ಟಿದ್ದೀರಿ, ಅದು ಸ್ವಾಗತ, ನಾವು ಅದನ್ನೇನು ತಳ್ಳಿ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ನಮ್ಮ ಕನ್ನಡ ಜನತೆಗೆ ನೀವು ಮನೆಯನ್ನ ಕಟ್ಸ್ಕೊಡದೆ ಇಲ್ಲಿ ಸುಮಾರಷ್ಟು ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡು ಅಲ್ಲಿ ನೀವು ಯಾರನ್ನೋ ಮೆಚ್ಚೋದಕ್ಕೋಸ್ಕರ, ನಿಮ್ಮ ಹೈಕಮಾಂಡ್ ನ ಮೆಚ್ಚೋದಕ್ಕೋಸ್ಕರ 100 ಮನೆಗಳನ್ನ ಕಟ್ಕೊಡ್ತೀವಿ, ಜಾಗ ಖರೀದಿ ಮಾಡ್ತೀವಿ ಅಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಿರಲ್ಲ. ಇದು ನಿಜವಾಗ್ಲೂ ನಮ್ಮ ರಾಜ್ಯ ಜನತೆ ಮಾಡ್ತಿರುವಂತ ಅವಮಾನ ಅಂತ ನಾನು ಹೇಳ್ತೀನಿ. ಅವಮಾನ, ರೈಟ್. ನಾನು ಶಿರೂರ್ದು ಒಂದು ಉದಾಹರಣೆ, ನಮಗೆ ಒಂದೇ ಒಂದು ಉದಾಹರಣೆಯನ್ನ ತೆಗೆದುಕೊಂಡು ನಾನು ಮುಂದೆ ಡಿಬೇಟ್ನ ಕಂಟಿನ್ಯೂ ಮಾಡ್ಕೊಳ್ತೀನಿ. ಆ 2ನೇ ಬ್ರೇಕಿಂಗ್ನ ಪ್ಲೇ ಮಾಡಿ. ಶಿರೂರ್ನಲ್ಲೂ ಕೂಡ ಗುಡ್ಡ ಕುಸಿತ ಸಂಭವಿಸಿತು. ದುರಂತದಲ್ಲಿ ಅನೇಕರು ಮನೆ ಮಠಗಳನ್ನ ಕಳೆದುಕೊಂಡ್ರು, ಕಣ್ಣೀರು ಹಾಕಿದ್ದಾರೆ. ಇವತ್ತೂ ಕೂಡ, ಇವತ್ತಿನವರೆಗೂ ಕೂಡ, ಈ ಕ್ಷಣದವರೆಗೂ ಕೂಡ ಈ ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಬಂದು ಅಷ್ಟು ಪರಿಹಾರ ಇಷ್ಟು ಪರಿಹಾರ ಅಂತ ಹೇಳಿದವ್ರು ಯಾರು ಕೂಡ ತಿರುಗೂ ನೋಡಿಲ್ಲ. ಅಲ್ಲಿಗೆ ನಮ್ಮವರ ದುಃಖಕ್ಕೆ ಇಲ್ಲದ ಮಿಡಿತ ನೆರೆ ರಾಜ್ಯದ ಬಗ್ಗೆ ಯಾಕೆ ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. 100 ಮನೆ ಬೇಡ ಸರ್, 1 ಮನೆ ಕಟ್ಸ್ಕೊಡಿ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಭರತ್ ಶೆಟ್ಟಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಶಿರೂರ್ನಲ್ಲಿ ಮನೆ ಕಳ್ಕೊಂಡ ಒಬ್ಬ ವ್ಯಕ್ತಿ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸರ್, ಸಿಎಂ ಪತ್ರ ಬರೆದು ನೋಡಿದ್ರೆ ನಿನ್ನೆ ಪತ್ರ ಬರೆದು ಸಿಎಂಗೆ, ಕೇರಳ ಸಿಎಂಗೆ ಏನು ಅನಿಸುತ್ತೆ? ಸಿಎಂ ಪತ್ರ ಬರೆದು ಮನೆ ಕಟ್ಟೋದು ಮಾತ್ರ ಅಲ್ಲ, ಜಾಗವನ್ನು ಪರ್ಚೇಸ್ ಮಾಡಿ ಕೇರಳದಲ್ಲಿ ನಾವು ಮನೆಯನ್ನು ಕಟ್ಟಿ ಕೊಡ್ತೇವೆ ಅನ್ನೋಂಥ ಆಫರ್ ಲೆಟರ್ನ ಇವರು ಕ್ಯಾಬಿನೆಟ್ ಸೆಕ್ರೆಟರಿ ಅವರಿಗೆ ಕಳಿಸಿದ್ದಾರೆ. ಕೇರಳದವ್ರು ಏನು ರಿಪ್ಲೈ ಮಾಡಲಿಲ್ಲ, ಅದು ಬೇರೆ ವಿಷಯ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಜನತೆ ಸಿದ್ದರಾಮಯ್ಯನವರನ್ನು, ಕಾಂಗ್ರೆಸ್ ಸರ್ಕಾರವನ್ನು ವೋಟ್ ಹಾಕಿ ಕೂರಿಸಿದೆಯೋ ಆ ಜನತೆ ಬಹಳ ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸ್ತಿದ್ದೇವೆ. ನೂರಾರು ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ಕಂಪನ್ಸೇಷನ್ ಅವರಿಗೆ ಕೊಟ್ಟಿಲ್ಲ. ಯಾವುದೇ ರೀತಿಯ ಡೆವಲಪ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ, ಡೆವಲಪ್ಮೆಂಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯವಾಗಿದೆ. ಎಲ್ಲೂ ಸಹ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಸಾವಿರಾರು ಜನ ಮನೆಗೆ, ಲಕ್ಷಾಂತರ ಜನ ಮನೆಗೆ ಬೇಕಂತ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಯಾವುದೇ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2 ಅರ್ಬನ್ ಅಂತ ಸಿಟಿ ಅವರಿಗೆ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. 1 ವರ್ಷ ಆಗಿದೆ. ಎಲ್ಲ 24 ಸ್ಟೇಟ್ಗಳು ಅದರಲ್ಲಿ MOU ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಇನ್ನೂ ಸಹ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಲ್ಲ. ಯಾಕೆ ಒಂದು ವೇಳೆ ಅವರ ಕರ್ನಾಟಕದ ಜನತೆಗೆ ಮನೆ ಕಟ್ಸ್ಕೊಡ್ಬೇಕು, ಹಿಂದುಳಿದ ವರ್ಗದವರಿಗಿರ್ಬೋದು, ದಲಿತರಿಗಿರ್ಬೋದು, BPL ಕಾರ್ಡ್ನಲ್ಲಿರುವಂಥ ಬಡವರಿಗಿರ್ಬೋದು, ಮನೆ ಕಟ್ಸ್ಕೊಡ್ಲಿಕ್ಕೆ ಅವಕಾಶ ಇದೆ. ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಟೋಟಲ್ ಆಗಿ ನೆಗ್ಲೆಕ್ಟ್ ಮಾಡ್ತಾ ಇದೆ. ಮನೆ ಇಲ್ಲ ನಮಗೆ, ನಾವು ಬೀದಿ ಬಿಕಾರಿಯಾಗಿ ಬಿದ್ದಾಗಿ, ಜಾಗ ಎಲ್ಲ ಕಳ್ಕೊಂಡು, ಮನೆ ಕಳ್ಕೊಂಡು, ಯಾರು ನಮ್ಮ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಯಾರು ಅದರಲ್ಲಿ ಏನು ಹೇಳಿದ್ರು ಯಾರು ಲಕ್ಷ್ಯ ಕೊಡೋದಿಲ್ಲ. ನಮ್ದು ಈಗ ನೋಡಿ, ಮಗಳ ಮದುವೆ ಮಾಡ್ಬೇಕಂತ ನಾನು ಬಂಗಾರ ಹಿಂಗಾರ ಮಾಡಿಸಿದ್ದೆ, ನಂದು 5 ಲಕ್ಷ ರೂಪಾಯಿ ಬಂಗಾರವೇ ಹೋಗಿದೆ. ಮತ್ತು ಇದ್ದಂಥ ಒಡವೆ, ಬೇರೆ ಬೇರೆ ಸಾಮಾನ ಮನಸ್ಥಾನದಲ್ಲಿ ಎಲ್ಲ ಇರ್ತಿದ್ವು. ರೈತ ಆದ್ಮೇಲೆ ಪ್ರತಿಯೊಂದು ಇರ್ತಿದ್ವು, ಅವೆಲ್ಲ ಮಣ್ಣಡಗ ಹೋಗಿದೆ, ಯಾರ್ದು ಸಿಗ್ತಾ ಇಲ್ಲ. ಒಂದು ಅರುಕಲ್ಲು ಮಾತ್ರ ಇದ್ದಿದ್ದು ನಮ್ಮದು, ಮತ್ತೇನಿಲ್ಲ ನಮಗೆ. ಇಡೀ ಮನೆ ನಾವು ಬೀದಿಗೆ ಬಂದಾಗಿದೆ ನೋಡಿ, ಯಾರು ಕೇಳುವವರಿಲ್ಲ ಹೇಳುವವರಿಲ್ಲ ಹಂಗಾಗ್ಬಿಟ್ಟಿದ್ದು. ಅಲ್ಲೇ ಅದು ಕೊಡ್ತಾರೆ, ಇಲ್ಲಿ ಕೊಡ್ತಾರೆ ಅನ್ಕಂಡು ಆವಾಗ ಪೇಪರ್ ಮೇನೆಲ್ಲ ಕೊಟ್ಟರಲ್ಲ, TV ನ್ಯೂಸ್ಗೆಲ್ಲ ಕೊಟ್ಟರಲ್ಲ. ಈಗೇನು ಕೊಟ್ಟಿರೋರು? ಮನೆ ಇಲ್ಲ ನಮಗೀಗ, ನಾವು ಬೀದಿ ಬಿಕಾರಿಯಾಗಿ ಬಿದ್ದಾಗಿ, ಜಾಗ ಎಲ್ಲ ಕಳ್ಕೊಂಡು, ಮನೆ ಕಳ್ಕೊಂಡು, ಯಾರು ನಮ್ಮ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಯಾರು ನಾನು ಮನೆ ಹೋದಾಗ ಕೊಡ್ಲಿಕ್ಕದೆಲ್ಲ ಇದ್ದೆ, ಬರೋ ಕಾಲಿಲ್ಲ, ನನಗೆ ಬಸ್ ಇದ್ದೆ, ಅಲ್ಲೇ ಇದ್ದೆ. ಇವಾಗ ಅಲ್ಲೇ ಇದ್ದೆ, ತಾಯಿ ಮನೆಗೆ ಓದ್ತಾ ಬರ್ತಾ ಇದ್ದೆ. ಮನೆ ಕೊಡ್ಬೇಕು, ಸರ್ಕಾರದವ್ರು ಏನಾದ್ರು ಮಾಡ್ಬೇಕು, ನಂಗೆ ಯಾರು ಇಲ್ಲ. ತಾಯಿ ಮನೆಯಲ್ಲಿದ್ದೆ ನಾನು. ಇವಾಗ ನಾನು ಮನೆ ಹೋದಾಗ ಕೊಡ್ಲಿಕ್ಕದೆಲ್ಲ ಇದ್ದೆ, ಬರೋ ಕಾಲಿಲ್ಲ, ನನಗೆ ಬಸ್ ಇದ್ದೆ, ಅಲ್ಲೇ ಇದ್ದೆ. ಕಾಂಗ್ರೆಸ್ ವಕ್ತಾರರು ಇದ್ದಿದ್ರೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದೆ, ಯಾಕೆ ನಿಮ್ಗೆ
ಈ ಸಂತ್ರಸ್ತರು ನೀಲಗೌಡ ಅಂತ ಹೇಳಿ ಮೊದಲನೇ ಅವ್ರ ಹೆಸರು, ಇನ್ನೊಬ್ಬಾಕೆ ಸಂತ್ರಸ್ತೆ, ಮನೆ ಇಲ್ಲ, ಬೀದಿ ಬಿಕಾರಿ, ಇದೇ ಪದ ಬಳಸಿದ್ದಾರೆ. ಬೀದಿ ಬಿಕಾರಿ ಆಗಿದ್ದೇವೆ ನಾವು, ನಮಗೇನು ಪರಿಹಾರ ಸಿಕ್ಕಿಲ್ಲ. ಯಾಕೆ ಇವ್ರು ಕಾಣೋದಿಲ್ವಾ ಕಾಂಗ್ರೆಸ್ನ ಸರ್ಕಾರಕ್ಕೆ? ನಮ್ಮವರಿಗೇನೆ ಪರಿಹಾರ ಕೊಟ್ಟಿಲ್ಲ, ಪಕ್ಕದ ರಾಜ್ಯದಲ್ಲಿ ಬೇಡ ಬೇಡ ಅಂದ್ರೂ ಪರಿಹಾರ ಕೊಡ್ಲಿಕ್ಕೆ ಹೋಗುವ ಧಾವಂತ ಯಾಕೆ? ಮಹೇಶ್ ಜಿ, ಶ್ವೇತಾಜಿ, ನೀವು ನಂಬ್ತಿರ್ ಬಿಡ್ತಿರೋ ಸಿರೂರು ಬರೋದು, ಅಲ್ಲಿ ಏನಿವತ್ತು ಕಾಂಗ್ರೆಸ್ನ ಅಲ್ಲಿ ಉಸ್ತುವಾರಿ ಮಂತ್ರಿ ಇದ್ದಾರೆ, ನಿಜವಾಗ್ಲೂ ಸಹ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸಿರೂರು ಗುಡ್ಡ ಕುಸಿತ ಆದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಓಡೋಡ್ ಬಂದಿದ್ದು ಕುಮಾರಸ್ವಾಮಿ ಅವರು, ಕೆಲಸ ಕೊಟ್ಟಿದ್ದು ಹೆಣ್ಮಗಳಿಗೆ ಕುಮಾರಸ್ವಾಮಿ ಅವರು. ಅದಾದ ತಕ್ಷಣ ನೀವು ನೋಡಿದ್ದೀರಿ, ನಾಗಮಂಗಲದಲ್ಲಿ ಏನು 2 ಕೋಮುಗಳ ನಡುವೆ ಮನೆ ಬೆಂಕಿ ಸುಟ್ಟೋದಾಗ ಅವ್ರಿಗೆ ಪರಿಹಾರ ಕೊಟ್ಟಿದ್ದು ಕುಮಾರಸ್ವಾಮಿ ಅವರು. ಆದ್ರೆ ಕುಮಾರಸ್ವಾಮಿ ಅವ್ರನ್ನ ಬರೋದಕ್ಕೆ ಬಿಡ್ಲಿಲ್ಲ ಇದೇ ರಾಜ್ಯ ಸರ್ಕಾರ. ಯಾಕೆ ಬರ್ತೀರಾ, ರಾಜಕೀಯ ಯಾಕೆ ಮಾಡ್ತೀರಾ ಅಂತ. ನೀವು ನಾವು ದುಡ್ಡು ಕೊಡೋದಕ್ಕೆ ನಾವು ಬೇಕು, ಪರಿಹಾರ ಕೊಡೋದಕ್ಕೆ ನಾವು ಬೇಕು, ಸಂತ್ರಸ್ತರ ಕಣ್ಣೀರು ಒರ್ಸಕ್ ನಾವು ಬೇಕು. ಹಾಗಾದ್ರೆ ಇಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಹೇಳ್ತಾ ಇದ್ದಾರಲ್ಲ ಅವರು ಜನ ಏನಂತ, ಹಾಗಾದ್ರೆ ಮಂಕಾಳ ವೈದ್ಯನ ಪರಿಸ್ಥಿತಿ ಏನಾಗಿದೆ ಅಲ್ಲಿ? ಮಂಕಾಳ ವೈದ್ಯ ಖಂಡಿತವಾಗ್ಲೂ ಅಲ್ಲಿ ರಬ್ಬರ್ ಸ್ಟ್ಯಾಂಪ ಇದು ನನ್ಗೊಂದು ಗಾದೆ ನೆನಪು ಬರ್ತಾ ಇದೆ. ಏನಪ್ಪಾ ಅಂದ್ರೆ, ಗಂಜಿಕ ನಯ್ಯೆ ನಂಜಿಕ ಪುಲಾವ್ ಅನ್ನುವಂಗೆ. ನಮ್ಮಲ್ಲೇ ಗಂಜಿ ಇಲ್ಲ, ಇನ್ನು ಬೇರೆ ಹತ್ರ ಯಾಕೆ ಇಷ್ಟೊಂದು ದಾವಂತ ಸಿದ್ದರಾಮಯ್ಯನವ್ರಿಗೆ? ಇಲ್ಲಿ ನೀವು ಸತ್ಯ ಹೇಳ್ಬಿಡ್ತೀನಿ, ಕಾಂಗ್ರೆಸ್ನವ್ರು ಇಲ್ಲ, ಆದ್ರೂ ಸಹ ಜನಕ್ಕೆ ಹೇಳ್ಬಿಡ್ತೀನಿ, ಇವತ್ತು ದೇಶದ ಕಾಂಗ್ರೆಸ್ ಪಕ್ಷದ ATM ಯಾವ್ದಪ್ಪ ಅಂದ್ರೆ, ದಟ್ ಇಸ್ ಕಾಲ್ಡ್ ಕರ್ನಾಟಕ ಗೌರ್ಮೆಂಟ್. ಯಾಕೆ ಅಂತ ಹೇಳಿದ್ರೆ, ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಆಂಧ್ರದ ತೆಲಂಗಾಣದ ಎಲೆಕ್ಷನ್ಗೆ ಕಾಂಗ್ರೆಸ್ ಕರ್ನಾಟಕದ ಬೇಕು, ಕೇರಳದಲ್ಲಿ ಫ್ಲಡ್ ಆದ್ರೆ ಕರ್ನಾಟಕದ ದುಡ್ಡು ಬೇಕು, ಆಂಧ್ರದಲ್ಲಿ ಎಲೆಕ್ಷನ್ ಆದ್ರೆ ಕರ್ನಾಟಕದ ದುಡ್ಡು ಬೇಕು ಎಣ್ಣೆಗೆ. ಹಾಗಾದ್ರೆ ಮನೆ ಕಟ್ಟಕ್ಕೂ ಸಿದ್ದರಾಮಯ್ಯನವ್ರು ದುಡ್ಡು ಬೇಕಾ? ಹಾಗಾದ್ರೆ ಕರ್ನಾಟಕದ ಜನ ಏನ್ ಮಾಡ್ಬೇಕು? 5 ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಇವತ್ತೇಂದ್ರೆ ಭಿಕ್ಷೆ ಬೇಡ್ಬೇಕಾ? ನಾನು ಹೇಳ್ತಾ ಇದ್ದೀನಿ, ನನ್ನ ಆತ್ಮೀಯ ಸ್ನೇಹಿತರು ನಾಚಪ್ಪ ಅವ್ರು ಹೇಳ್ತಾ ಇದ್ರು, ನಾನು ಸತ್ಯ ಹೇಳ್ತಾ ಇದ್ದೀನಿ ಮೇಡಮ್, 7,000 ಕಿಲೋಮೀಟರ್ ರಸ್ತೆ ಆಗಿಲ್ಲ. ರೈತಾಪಿ ವರ್ಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮ್ಮದೇ ಮಾಧ್ಯಮ 1 ತಿಂಗಳಿಂದ ಬಾಣಂತಿಯರ ಬಗ್ಗೆ ನೀವು ಹೋರಾಟ ಮಾಡಲಾಗಿ 1 ತಿಂಗಳ ನಂತರ ಭೇಟಿ ನೀಡ್ತಾರೆ ಆರೋಗ್ಯ ಮಂತ್ರಿ. ಸರ್ 2 ಲಕ್ಷ ಪರಿಹಾರ, 2 ಲಕ್ಷ ಪರಿಹಾರ, ಅಲ್ಲಿ 100 ಮನೆ ಕಟ್ಟಕ್ ರೆಡಿ ಇದ್ದಾರೆ. ಅದು ಸೈಟ್ ತಗೊಂಡು ಮನೆ ಕಟ್ಟಕ್ ರೆಡಿ ಇರೋ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಒಂದು ಬಾಣಂತಿ ತೀರ್ಕೊಂಡ್ರೆ 2 ಲಕ್ಷ ಪರಿಹಾರ. ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ಮೇಲೆ 5 ಲಕ್ಷ ಅಲ್ಲ ಸಿಸ್ಟರ್, ಅದೇ ಸಿದ್ದರಾಮಯ್ಯನವ್ರು 2 ಲಕ್ಷ ಪರಿಹಾರ ಕೊಟ್ರಲ್ವಾ? ಅದೇ ಒಬ್ಬ ಅಲ್ಪಸಂಖ್ಯಾತರ ವ್ಯಕ್ತಿ ಅಲ್ಲಿ ಕೊಲೆ ಆದಾಗ ಎಷ್ಟು ಲಕ್ಷ ಕೊಟ್ರು ನಿಮ್ಗೆ ಗೊತ್ತಿದೆ. ಯಾಕೆ ತುಷ್ಟೀಕರಣ ಕೊಡಿ ಕರ್ನಾಟಕದ ಜನರಿಗೆ? ಈಗ ಒಂದೇಳ ಮೇಡಮ್, ಇವತ್ತಿಗೂ ಸಹ ನನ್ನ ಕಣ್ಣಲ್ಲಿ ನೀರು ಬರೋದು ಏನಪ್ಪಾ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಸೆಷನ್ ನಡೀತಾ ಇದೆ, ಅಧಿವೇಶನ ನಡೀತಾ ಇದೆ. ವಿಜಯಪುರ ಜಿಲ್ಲೆ ಸಂಪೂರ್ಣವಾಗಿ ತೊಗರಿ ಬೆಳೆ ನಾಶ ಆಗಿದೆ. ಹಾವೇರಿ ಜಿಲ್ಲೆ ಗದಗ, ಬೆಟಗೇರಿ ಆ ಭಾಗದ ಜನರು ತೊಗರಿ ಇದೇನು ಜೋಳಕ್ಕೆ ನಾಶವಾಗಿ ಹೋಗಿದ್ದಾರೆ. ಎಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತಾಪಿ ವರ್ಗದ ಮೇಲೆ ಇವರು ಹಲ್ಲೆ ಮಾಡ್ತಾರೆ. ಪೊಲೀಸ್ ಇಲಾಖೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿದೆ. ಕರ್ನಾಟಕದ ಆಡಳಿತದಲ್ಲಿ ಸಿದ್ದರಾಮಯ್ಯ ಬಂದ ತಕ್ಷಣ ಏನ್ ಹೇಳ್ತಾರೆ? ಹೇಳ್ತಾರೆ ನಿಮ್ಮ ಮಾಧ್ಯಮದಲ್ಲಿ, ಏನಪ್ಪಾ ಅಂತ ಹೇಳಿದ್ರೆ, ಸರ್ ಏನ್ ಸರ್ ಇದು ಮಾಡ್ತಾ ಇದ್ರಿ ಅಂದ್ರೆ, ಬಿಜೆಪಿ ಅವಧಿಯಲ್ಲಿ ಇದಕ್ಕಿಂತ ಜಾಸ್ತಿ ಆಗಿತ್ತು, ಬಿಜೆಪಿ ಅವಧಿಯಲ್ಲಿ JDS ಅವಧಿಯಲ್ಲಿ ಇದಕ್ಕಿಂತ ಜಾಸ್ತಿ ಆಗಿತ್ತು ಅಂತ ಹೇಳಿ ಫಸ್ಟ್ ರಿಯಾಕ್ಟ್ ಮಾಡೋದು ಯಾರಪ್ಪ ಅಂದ್ರೆ ಪೂಜ್ಯ ಪ್ರಿಯಾಂಕಾ ಖರ್ಗೆ ಅವರು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕೇಳಿ, ಯಾಕಪ್ಪ ಇವತ್ತು ಇಷ್ಟೊಂದು ಮನೆ ಕೊಡ್ತಾ ಇದೆಯಾ? ಕರ್ನಾಟಕ ಜನ ಏನಾಗಿದ್ದಾರೆ? ಜಮೀರ್ ಅಹಮದ್ ಖಾನ್, ನನ್ನ ಆತ್ಮೀಯ ಸ್ನೇಹಿತರು ಹೇಳಿದ್ರು, ಜಮೀರ್ ಅಹಮದ್ ಖಾನ್ ರವರು, ನಾವಿವತ್ತೇನಾದ್ರೂ ಸೆಷನ್ ಅಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕಾಲಿಡಿಯೋದು ಒಂದೇ ಬಾಕಿ. ನಮ್ಮದೇ ಶಾಸಕ ಒಂದು ಮಾತು ಹೇಳ್ತಾರೆ, ಹಮಾರ ಜಮೀರ್ ಬಾಯ್ ಪ್ಲೀಸ್ ನನ್ನನ್ನು ನೋಡಿ ಅಂತ. ಹಾಗಾದ್ರೆ ನಾವು ಸೆಷನ್ ಅಲ್ಲಿ ಅಮರ ಜಮೀರ್ ಬಾಯ್ ಅಂತ ಹೇಳಿದ್ರೆ 200 ಮನೆ ಕೊಡ್ತಾರಾ? ಅಮರ ಸಿದ್ದರಾಮಯ್ಯ ಅಂತ ಹೇಳಿದ್ರೆ 300 ಮನೆ ಬಗ್ಗೆ ಕೊಡ್ತಾರಾ? ಹಾಗಾದ್ರೆ ನಾವು ಇನ್ನು ಮುಂದೆ ಅಮರ ಸಿದ್ದರಾಮಯ್ಯ, ಅಮರ ಜಮೀರ್ ಬಾಯ್ ಈ ತರ ಹೇಳ್ಕೊಂಡು ಕೂತ್ಕೋಬೇಕಾ ರಾಜ್ಯದಲ್ಲಿ? ಹಾಗಾದ್ರೆ ನಿಮ್ಮ ಆವೇಶ ಆಕ್ರೋಶ ಅರ್ಥ ಆಗುತ್ತೆ. ಬಟ್ ವಯನಾಡಿನಲ್ಲಿ ಬರೀ ಒಂದ್ ಸಮುದಾಯದವ್ರು ಅಲ್ಲ ಸರ್ ಮನೆ ಕಳ್ಕೊಂಡಿರೋದು. ವಯನಾಡಿಗೆ ಫಸ್ಟ್ ವಯನಾಡಲ್ಲಿ ಫ್ಲಡ್ ಆದ ತಕ್ಷಣ ವೈಮಾನಿಕ ಸಮೀಕ್ಷೆನ ಮಾಡ್ಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಓಡೋಡ್ ಬಂದು 500 ಕೋಟಿ ಕೊಡ್ತಾರೆ. ಅದೇ ಪ್ರಧಾನಮಂತ್ರಿ ಮಾಡಿದಂತಹ ಏನು ಸೌಲಭ್ಯಗಳು ಕಣ್ಣಿಗೆ ಕಾಣ್ಲಿಲ್ಲ. ಕಾಂಗ್ರೆಸ್ ವ್ಯಕ್ತಿಯನ್ನ ಅಲ್ಲಿ ಗೆಲ್ಸ್ಕೊಳ್ತಾರೆ. ರಾಜಕಾರಣ ಹೋಗಿ ಮಾತನಾಡೋದು ಬೇಡ. ಪ್ರಿಯಾಂಕಾ ಖರ್ಗೆ ಅವರನ್ನ ಇಷ್ಟೊಂದು ಓಲೈಸಬೇಕಾದೇ ಸಿದ್ದರಾಮಯ್ಯನವರು, ಇಷ್ಟೊಂದು ಓಲೈಕೆ ಪ್ರಿಯಾಂಕಾ ಗಾಂಧಿ ಅವರನ್ನು. ಆಮೇಲೆ ಇನ್ನೊಂದು ವಿಚಾರ ನೋಡಿ, ನಾವು ಕರ್ನಾಟಕದಿಂದ ಬಂಡೀಪುರದಿಂದ ಕೇರಳಕ್ಕೆ ಏನು ಹೋಗ್ತೀವಿ ಅದನ್ನ ಇವತ್ತು ಮುಚ್ಚಿದ್ದೇವೆ, ರಾತ್ರಿ ಸಂಚಾರ ಬೇಡ ಅಂತ. ಪ್ರಿಯಾಂಕಾ ಗಾಂಧಿ ಅವರು ಬಂದ ತಕ್ಷಣ ಮಾತನಾಡ್ತಾರೆ, ಅದನ್ನ ಓಪನ್ ಮಾಡ್ತೀನಿ ಅಂತ. ಅದಕ್ಕೂ ಸಹ ಕರ್ನಾಟಕದ ಫಾರೆಸ್ಟ್ ಮಿನಿಸ್ಟ್ರು ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಗಾಂಧಿ ಕುಟುಂಬ ಏನ್ ಕೇಳಿದ್ರು ಕರ್ನಾಟಕದ ATM ಸರ್ಕಾರ ರೆಡಿ ಟು ಗಿವ್. ಸರಿ,